ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಕೃತಿ ಅಕ್ಷು. ಎಲ್ಲರಿಗೂ ಶುಭೋದಯ. ನಮ್ಮ ಕಡೆ ಇಷ್ಟೊಂದು ಇವತ್ತು ಬಿಸಿಲಿರೋದ್ರಿಂದ ನಾನು ಫುಲ್ ಡೇ ಹೀಗೆ ಇರುತ್ತೆ ಇವತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿದ್ದೇ ಬೇರೆ. ಗಿಡಗಳಿಗೆ ಇವತ್ತು ನೀರೆಲ್ಲ ಹಾಕಿ ಒಳಗಡೆ ಬಂದು ನಾನು ಹೆಲ್ದಿ ಡ್ರಿಂಕನ್ನು ಕುಡ್ಕೊಂಡೆ. ಮಕ್ಕಳು ಹೇಳೋ ಅಷ್ಟರಲ್ಲಿ ಅವ್ರಿಗೆ ಟಿಫನ್ಗೆ ರೆಡಿ ಮಾಡಿದೆ. ಇವತ್ತು ಟಿಫನ್ಗೆ ನಾನು ದೋಸೆ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ನಾನು ಟಿಫನ್ ರೆಡಿ ಆಗೋ ಅಷ್ಟರಲ್ಲೇ ನನ್ನ ಮಕ್ಕಳು ಎದ್ದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ರು. ಅವ್ರಿಗೆ ಟಿಫನ್ ಕೊಟ್ಟೆ. ಹಾಗೆ ಅವರು ಟಿ ವಿನ ನೋಡ್ತಾ ಟಿಫನ್ನ ತಿಂದರು. ಆಗಲೇ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಾ ಇತ್ತು. ಆಗಲೇ ಬೆಳಿಗ್ಗೆ 7 ಗಂಟೆಗಿರೋ ಬಿಸಿಲು 11 ಗಂಟೆಗಿರಲಿಲ್ಲ. ಫುಲ್ ಮೋಡ ಆಗಿಬಿಟ್ಟಿತ್ತು. ಮಳೆ ಬರೋ ರೀತಿ ಇತ್ತು. ನಾನು ಇವತ್ತು ಲಂಚ್ಗೂ ಕೂಡ ಲೈಟಾಗಿ ಏನಾದರೂ ಮಾಡೋಣ ಅಂತ ಪಲಾವನ್ನು ಮಾಡ್ಕೊಂಡಿದ್ದೆ. ಹಾಗೆ ಸಂಜೆ ಇತ್ತು. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮೂರಲ್ಲಿರುವಂಥ ಸೋಮೇಶ್ವರ ದೇವಸ್ಥಾನನೇ ನಿಮಗೆ ತೋರಿಸ್ತೀನಿ. ನಾವು ಪ್ರತಿ ಶನಿವಾರನೂ ಇಲ್ಲಿ ಬರ್ತೀವಿ. ಈ ದೇವಸ್ಥಾನದಲ್ಲಿ ಶನೈಶ್ಚರ ದೇವಸ್ಥಾನ, ಶಿವನ ದೇವಸ್ಥಾನ, ಹನುಮಂತನ ದೇವಸ್ಥಾನ ಎಲ್ಲ ದೇವರನ್ನು ಈ ಒಂದೇ ಸನ್ನಿಧಾನದಲ್ಲಿ ನಾವು ನೋಡ್ಬೋದು. ಈಗ ಶಿವನ ದೇವಸ್ಥಾನ ತೋರಿಸ್ತೀನಿ. ಶಿವನ ದೇವಸ್ಥಾನದಲ್ಲಂತೂ ತುಂಬಾ ಸೈಲೆಂಟ್ ಆಗಿರುತ್ತೆ. ನೀವು ಆರಾಮಾಗಿ ಕುತ್ಕೊಂಡು ಅಲ್ಲಿ ಧ್ಯಾನ ಮಾಡ್ಬೋದು. ಮನಸ್ಸಿಗೆ ಒಂದು ಒಳ್ಳೆ ನೆಮ್ಮದಿ ಸಿಗಬೇಕಂದ್ರೆ ಈ ಥರ ಪ್ಲೇಸಿಗೆ ಹೋಗಬೇಕು. ಇದು ಆಂಜನೇಯನ ದೇವಸ್ಥಾನ. ಇಲ್ಲಿ ಶನೈಶ್ಚರ ಮತ್ತು ಆಂಜನೇಯ ದೇವಸ್ಥಾನ ಎಲ್ಲ ಒಟ್ಟಿಗೆ ಸಿಗೋದ್ರಿಂದ ನಾವು ಪ್ರತಿ ಶನಿವಾರನೂ ಇಲ್ಲಿ ಬಂದು ಹೋಗ್ತೀವಿ. ದೇವಸ್ಥಾನ ಕೂಡ ತುಂಬಾ ಶಾಂತವಾಗಿರುತ್ತೆ. ಇಲ್ಲಿನ ವಾತಾವರಣ ನಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿ ಬಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದರೆ ಮನಸ್ಸಿಗೆ ಅದೊಂದು ಒಳ್ಳೆ ನೆಮ್ಮದಿ ಸಿಗುತ್ತೆ. ಈಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಹೊರಟ್ವಿ. ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನಿಸೋಣ ಅಂತ ಮಿಶ್ರಾಗಿ ಬಂದ್ವಿ. ಮನೆಗೆ ಹೋಗೋ ಅಷ್ಟರಲ್ಲೇ ಲೇಟಾಗಿಬಿಟ್ಟಿತ್ತು. ಮಕ್ಕಳು ಹಸುವಿಲ್ಲ ಅಂತ ಹೇಳಿದ್ರು. ಲೈಟಾಗಿ ಅವರಿಗೆ ಒಂದು ಸ್ವಲ್ಪ ಊಟನ ಮಾಡಿಸಿ ನಾನು ಕೂಡ ವಾಕಿಂಗ್ ಮಾಡಿದೆ. ಇದು ನನ್ನ ಇವತ್ತಿನ ಮಿನಿ ವ್ಲಾಗ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.